ಟೆರರಿಸ್ಟ್ ಬೇಡ, ಮುಸ್ಲಿಮ್ಸ್ರೆಲ್ಲ ಟೆರರಿಸ್ಟ್ಗಳಲ್ಲ, ಟೆರರಿಸ್ಟ್ಗಳಾದವರೆಲ್ಲ ಮುಸ್ಲಿಂ ಅಂತ ಇಡೀ ಜಗತ್ತಿಗೆ ಗೊತ್ತು ಸರ್. ಇಲ್ಲಿ ನಮ್ಮ ಟೀಸರ್ ಅನ್ನು ಆಗಾಗಲೇ ನೀವು ನೋಡಿದ್ದೀರಾ. ಹೋದ್ಸಲ ನಾವು ಟೀಸರ್ ಬಿಟ್ಟಾಗ ತಮ್ಮ ಪ್ರತಿಕ್ರಿಯೆ ಬಂದಿದೆ. ಈಗ ಟ್ರೈಲರ್ ನೋಡಿದ್ರಿ, ಅದರಲ್ಲಿ ಒಂದಿಷ್ಟು ಅಂಶಗಳು ನಿಮ್ಗೆ ಅರ್ಥ ಆಗಿರ್ಬೇಕಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ತೆರೆಗೆ ಬರುತ್ತೆ, ಚಿತ್ರ ನಿಮ್ಮ ಮುಂದೆ ಬರುತ್ತೆ. ಇದೇ ಪ್ರೋತ್ಸಾಹ, ಇದೇ ಒಂದು ಸಹಕಾರ ನಮ್ಮ ಚಿತ್ರತಂಡದ ಮೇಲಿರಲಿ ಮತ್ತು ಕನ್ನಡ ಚಿತ್ರಗಳ ಮೇಲಿರಲಿ. ಈ ಚಿತ್ರ ಮಾಡಬೇಕಾದ್ರೆ ತುಂಬ ನಾವು ರಿಸ್ಕ್ಗಳು ತೊಗೊಂಡಿವಿ ಕೆಲವೊಂದನ್ನ. ಬಟ್ ರಿಸ್ಕ್ ಅಂತ ಹೇಳಬಾರ್ದು. ಒಂದು ಚಿತ್ರ ಮಾಡಬೇಕಾದ್ರೆ ತುಂಬ ಇಷ್ಟಪಟ್ಟನೇ ಮಾಡಿದ್ದೀವಿ. ಕಷ್ಟ ಆದರೂ ಕೂಡ ನಮ್ಗೆ ಇಷ್ಟಪಟ್ಟನೇ ಮಾಡಿದ್ದೀವಿ. ಚಿತ್ರಕ್ಕೆ ಸುಮಾರು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸ್ನೇಹಿತರು ಕೂಡ ಹೌದು, ನಮಗೆ ಮಾರ್ಗದರ್ಶಕರು ಕೂಡ ಹೌದು. ನಮ್ಮ ವರ್ಧನ್ ಸರ್ ಇದ್ದಾರೆ ಜೊತೆಗೆ. ಅವರು ಒಂದು ನಮ್ಮ ಸಹಕಾರದಿಂದ ಅವರ ಸಹಕಾರದಿಂದ ನಮ್ಮ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಅದೇ ರೀತಿ ಕಟಿ ವಿಶ್ವ ಸರ್ನು ಇದ್ದಾರೆ. ಅವರು ತಮ್ಮ ಡೇಟ್ಗಳನ್ನ ಅಡ್ಜಸ್ಟ್ ಮಾಡಿಬಿಟ್ಟು ನಮ್ಮ ಸಿನಿಮಾಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ಚಿತ್ರಗಳಿಗೆ ಅವರು ಶೂಟಿಂಗ್ ಬ್ಯುಸಿ ಇದ್ರು. ಅಂಥ ಟೈಮಲ್ಲಿ ಆಗಲಿ ಮಾಡೋಣ, ಅದೇನು ಡೇಟ್ ಆಗುತ್ತೆ ಹೇಳಿ ಡೈರೆಕ್ಟ್ರೆ, ಬಂದು ಮಾಡಿಕೊಡ್ತೀನಿ ಅಂತ ಅವ್ರು ಪಾಪ ತುಂಬ ಹೃದಯದಿಂದ ನಮ್ಮ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ. ಆ ಥರ ಒಂದು ಸಪೋರ್ಟ್ ಮಾಡಿ ಸಿನಿಮಾ ಒಂದು ಡೆಡಿಕೇಶನ್ ಮಾಡಿ, ಆಮೇಲೆ ಇವ್ರದ್ದೊಂದು ಅಣ್ಣವ್ರು ಬಿಟ್ಟರೆ ಒಂದು ತಿರುಗಿಸ್ತಕ್ಕಂಥದ್ದು ನಾನು ಕೆಲವರಲ್ಲಿ ನೋಡಿದ್ದೀನಿ ನಟರುಗಳಲ್ಲಿ. ಅದನ್ನು ಇವ್ರ ಹತ್ರ ಇತ್ತು. ಈ ಯೋಗಾಸನಗಳಲ್ಲಿ ಒಂದು ಆಸನ ಬರುತ್ತೆ, ಆ ಒಂದು ನಾಭಿಯಿಂದ ಒಂದು ತಿರುಗಿಸ್ತಕ್ಕಂಥ ಒಂದು ಆಸನ. ಆ ಆಸನನ ಇವರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಅದನ್ನ ಒಂದು ತುಣುಕು ನಾವು ನಮ್ಮ ಚಿತ್ರದಲ್ಲಿ ಬಳಸ್ಕೊಂಡಿದ್ದೀನಿ ನಾನು. ಅಂದರೆ ಇವರಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ತೋರಿಸೋಣ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಅಂದರೆ ಒಂದು ಸ್ಟಂಟ್ ಮಾಡಬೇಕಾದಾಗ ಏನಾಗುತ್ತೆ, ಈಗ ಗೊತ್ತಿದ್ದಾರಾದ್ರೆ ನಾನು ಒಂದಿನ ಬಿಟ್ಟು 2 ದಿನ ಆಗ್ಬೋದು, ಅಥವಾ ಡೇ ಬಿಟ್ಟು ನೈಟ್ ಆಗ್ಬೋದು. ಈ ತರ ನಮಗೆ ಶೂಟಿಂಗ್ ಶೆಡ್ಯೂಲ್ಗಳಿದೆ. ಹೌದು ಸರ್. ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ ಇದು ರಿಯಲಿಸ್ಟಿಕ್ ಆಗಿರೋ ಕಥೆ ಆಗಿರೋದ್ರಿಂದ ನಾವು ರಿಯಲಿಸ್ಟಿಕ್ ಆಗಿಯೇ ಬರ್ಬೇಕನ್ನೋದನ್ನ ಒಂದಿಷ್ಟು ಮೈಂಡಿಗೆ ಇಟ್ಕೊಂಡಿದ್ವಿ ಕೆಲವೊಂದನ್ನ. ಅದೇ ತರ ಬರೋದ್ರೊಳಗೂ ಅದು ಬರಲೇಬೇಕು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಸುಮಾರು ಟೇಕ್ಗಳಾಗಿರ್ಬೋದು, ಅದೆಲ್ಲ ಆಗಿದೆ. ರಿಯಲಿಸ್ಟಿಕ್ ಅಂದ್ರೆ ಮೋಸ್ಟ್ಲಿ ಅವರಿಗೆ ರಿಲೀಸ್ ಆದ್ಮೇಲೆ ರಿಸ್ಕ್ ಆಗ್ಬೋದು ಅಂತ ಅದೊಂದು ಡೈಲಾಗ್ಗಳೆಲ್ಲ ನೋಡಿದ್ರಲ್ವಾ, ಡೈಲಾಗ್ಗಳಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಫಿಲ್ಟರ್ ನಂಗೆ ಇಳಿಸ್ಬಿಟ್ಟಿದ್ವಿ ಕೆಲವೊಂದನ್ನ. ಅದೇ ತರ ಸೀನಲ್ಲೂ ಕೂಡ ಕೆಲವೊಂದಿದೆ, ಅಂದ್ರೆ ಚಿತ್ರದಲ್ಲಿ ಸುಮಾರಿದೆ ಆ ತರದ್ದು ಆಗಿದೆ ಸರ್. ಸೆನ್ಸರ್ ಇದು ಏನಂದ್ರೆ ಬೇಜಾರು ಮಾಡ್ಕೊಳ್ಳೋಂಥದ್ದು ಯಾರ್ದು ಏನು ಅಂತ ಅಂಶಗಳಿಲ್ಲ ಸರ್, ಯಾವ್ದು ಎಲ್ಲ ಚೆನ್ನಾಗಿದೆ. ಬಟ್ ಈಗ ಏನ್ ಮಾಡ್ತೀವಿ ಅಂದ್ರೆ ಫೈನಲ್ ಅಂತ ಬಂದಾಗ ನಾವು ಇನ್ನೊಬ್ಬರಿಗೆ ಮಾತಾಡೋ ಅದು ಕಿತ್ತಾಡ್ಬಿಟ್ಟು ಕೊನೆಗೆ ಒಂದು ಡಿಸಿಷನ್ ಬರ್ತೀವಿ. ಆ ಡಿಸಿಷನ್ ಇದೆ ಸರ್ ಅದರಲ್ಲಿ. ಹಿಂದೂ ಮುಸ್ಲಿಂ ಈ ಥರ ಆಗಿತ್ತು ಸರ್. ನಮ್ಮ ಒಂದು ಇವರಲ್ಲಿ ಫ್ರೆಂಡಲ್ಲಿ ಆಗಿದಾಗ ಹಿಂಗಾಗಿತ್ತು ಅಂತ ಅಂದಾಗ ನಾನು ಓಕೆ ಸರ್, ಭಾಳ ಚೆನ್ನಾಗಿದೆ ಕಥೆನೂ. ಈಗ ಎಲ್ಲ ಕಡೆ ಗೊತ್ತಲ್ಲ ಸರ್, ಹಿಂದೂ ಮುಸ್ಲಿಂ ಅಂತ ಕಾಮನ್ ಆಗಿ ಹೊರಡಿಸಿ ಹೋಗ್ತಾನೆ ಇರ್ತದೆ, ಬರ್ತದೆ ಸರ್ ಸಮಾಜದಲ್ಲಿ. ಅದು ಕಾಮನ್ ಸರ್. ನಾವೇನಕ್ಕೆ ಮಾಡಿದ್ವಿ ಅಂದ್ರೆ ಸರ್, ಹಿಂದೂ ಮುಸ್ಲಿಂ ಅನ್ನೋದು ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಸರ್. ಕರೆಕ್ಟ್ ಅಲ್ಲ ಸರ್? ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರ್ಸೋಕೆ ಕೊಟ್ಟಿದ್ದೀವಿ ಸರ್, ಅಷ್ಟೇ. ಬೇರೆ ಏನಿಲ್ಲ ಸರ್, ಬೇರೆ ಏನಿಲ್ಲ ಸರ್. ಅದರಲ್ಲಿ ಯಾವ ಒಂದು ಸಂದೇಹನ ನೀವು ಹುಡುಕಂತ ಅವಶ್ಯಕತೆ ಇಲ್ಲ ಸರ್. ಲಾಸ್ಟಿಗೆ ಎಲ್ಲರೂ ಹೌದಲ್ಲಪ್ಪ, ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿ ಹೇಳಿದ್ದಾನೆ, ಇದನ್ನು ನಾವು ಯಾಕೆ ಕತ್ಕೋಬಾರ್ದು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬರಬೇಕನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಜನಗಳಿಗೆ ಒಪ್ಸೋಂಥ ವ್ಯವಸ್ಥೆ ಮಾಡಿದ್ದೀವಿ ಸರ್. ಅದನ್ನು ಜನ ಎಷ್ಟರ ಮಟ್ಟಿಗೆ ಒಪ್ತಾರೋ ನಮಗೆ ಗೊತ್ತಿಲ್ಲ ಸರ್. ಒಪ್ಪಬೇಕನ್ನೋದೇ ನಮ್ಮ ಹೃದಯಪೂರ್ವಕವಾದ ಆಸೆ ಸರ್, ಆಕಾಂಕ್ಷೆ ಸರ್. ಇನ್ನೊಂದು ಏನಂದ್ರೆ ಸರ್, ರಿಸ್ಕ್ ಅಂತ ಹೇಳಿದ್ರು ಸರ್. ಕರೆಕ್ಟ್. ಆ ರಿಸ್ಕ್ ಬಗ್ಗೆ ಸಾರ್ ಕೂಡ ಚೆನ್ನಾಗಿ ಪ್ರಶ್ನೆ ಮಾಡಿದರು. ಸಿನಿಮಾ ಅಂದಮೇಲೆ ತುಂಬ ರಿಸ್ಕ್ ಸರ್. ಅದು ಹೊಸಬ್ರಿಗೆ ಇನ್ನೂ ರಿಸ್ಕ್ ಸರ್. ನನ್ನಂಥ ವ್ಯಕ್ತಿಗಂತೂ ಮೊದಲೇ ಭಾಳ ರಿಸ್ಕ್ ಸರ್. ಯಾಕಂದರೆ ಸರ್, ಸಾರ್ ಫೈಟು ಒಂದು ಯಾವುದಾದ್ರೂ ಹೇಳಿದಾಗ ಸರ್, ನನಗೆ ಅದು ಎಕ್ಸ್ಪ್ರೆಷನ್ ಬಂದಿಲ್ಲ ಸರ್. ಕರೆಕ್ಟ್ ಸರ್, ಅವ್ರು ಹೇಳಿದಾಗ ಆವಾಗ ಒಂದು 7:30 ಕ್ಯಾಮ್ರಾ ಇಟ್ಟಿದ್ದನ್ನು 12 o'clock ಆದ್ರೂ ಒಂದು ಫುಟೇಜ್ ಬರಲಿಲ್ಲ ಸರ್. ಆವಾಗ ನಾನು ಫಾದರ್ ಇದ್ದರು ಸರ್, ಅವರು ಜೆ ಸಾರ್ ಇದ್ದರು. ಅವಾಗ ಅವ್ರಿಗೆ ಹೇಳಿದೆ ಸರ್, ಇಲ್ಲ ಸರ್, ನನಗೆ ಮೈ ಮೇಲೆ ಪ್ರತಿಯೊಂದು ಏಟು ಬಿದ್ದರೆ ಮಾತ್ರ ನಾನು ರಿಯಾಕ್ಷನ್ ಆಗೋದು, ಇಲ್ಲಾಂದ್ರೆ ನನಗೆ ಬರಂಗಿಲ್ಲ ಸರ್. ಇದು ಅಲ್ಲ ಕಣೋ, ಕೈಕಾಲು ಮುರಿದೋಗ್ತಾವ ಅಂತ ಹೇಳಿದ್ರೆ ಸರ್. ಕರೆಕ್ಟ್ ಸರ್, ಇದು ಫ್ಯಾಕ್ಟ್ ಸರ್. ಯಾಕಂದ್ರೆ ಓಪನ್ ಆಗಿ ಮಾತಾಡ್ಬೇಕು ಸರ್ ಎಲ್ಲದನ್ನ. ಇದ್ದದ್ದು ಹೇಳ್ತೀನಿ ಸರ್. ಅವರು ಹೇಳಿದ್ರು ಸರ್, ಚೆನ್ನಾಗಿ ಹೇಳ್ಬಿಡ್ತಾವೆ ಕಣೋ, ಹಂಗೆಲ್ಲ ಹೋಗ್ಬೇಡ ಅಂದ್ರು. ಇಲ್ಲ ಸರ್, ಪರವಾಗಿಲ್ಲ, ನಾನು ಸಹಿಸ್ಕೊಳ್ತಂದ್ರು ಸರ್. ಹಂಗಾಗಿ ನಾನು 6 ಫೈಟ್ ಹಂಗೆ ಮಾಡಿದ್ದೀನಿ ಸರ್. ಖಂಡಿತವಾಗಿಯೂ ತುಂಬ ಇದು ತಗೊಂಡು ಚಂದ್ರು ಬಂಡೆ ಸರ್ ನನಗೆ ಏಟ್ ಬಿದ್ದಂಗಲ್ಲೇ ಜೋಳದ ಗಟ್ಟಿ ಏನು ವರಿ ಮಾಡ್ಕೊಬಿಡಿ, ಭಾಳ ಗಟ್ಟಿದ್ದಾರೆ ಅಂತಿದ್ರು ಸರ್. ಪಾಪ ಪ್ರೋತ್ಸಾಹಿಸಿದ್ರು, ಉತ್ಸಾಹ ಕೊಡ್ತಿದ್ರು. ಸಾರ್ ಕೂಡ ತುಂಬಾ ಪ್ರೋತ್ಸಾಹಿಸ್ತಾರೆ. ಹಂಗಲ್ಲ ಸರ್, ಹಿಂಗ್ ಬನ್ನಿ ಈ ತರ ಬನ್ನಿ ಅಂತ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ. ಮೇಡಮ್ ಅವರಂತೂ ಸರ್, ಮೇಡಮ್ ತುಂಬಾ ಅವ್ರು ಇಲ್ಲ ಅನ್ನೋದಕ್ಕೆ ಕೇಳಕ್ಕೂ ಮನಸ್ಥಿತಿ ಭಾಳ ನೋವಾಗುತ್ತೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾವುದೇ ವಿಷಯದಲ್ಲಿ ಆಗಲಿ ಸರ್, ಹಿಂಗೆ ಬನ್ನಿ, ಈ ರೀತಿ ಬನ್ನಿ, ಈ ಥರ ಮಾಡಿ, ನೀವೇನು ನಾಚಿಕೋಬೇಡಿ ಸರ್. ಏನು ಎಲ್ಲ
ಫ್ಯಾಮಿಲಿ ಇದ್ದಂಗೆ ಅದೀವಿ, ನೀವೇ ಆಲೋಚನೆ ಮಾಡ್ತಾ ಅಂತ ಹೇಳ್ತಾ ಇದ್ರು ಸರ್. ನನಗೆ ಯಾಕಂದ್ರೆ ಹೀರೋಯಿನ್ ಆಗಲಿ ಇನ್ನೊಂದಾಗಲಿ ನಾನು ಭಾಳ ಹತ್ರದಲ್ಲಿ ಯಾರೋ ನೋಡಿದಾರಲ್ಲ ಸರ್, ದೂರ ನಿಂತ್ಕೊಂಡು ಆಯ್ ಬಾಯ್ ಅಂದಾರ ನಾವು. ಯಾಕಂದ್ರೆ ಅವ್ರು ನೋಡಿದ್ರೆ ಸಾಕಂತ ಅನ್ಕೊಂಡವ್ರು ನಾವು, ಯಾಕಂದ್ರೆ ಅವ್ರು ಒಂಥರ ದೇವಗಳಿದ್ದಂಗೆ ಅನಿಸ್ತದೆ ಸರ್. ಅಂಥದ್ರಲ್ಲಿ ನಾನು ಒಂದು ನಾಯಕ ನಟನಾಗಿ ಒಂದು ಹೀರೋಯಿನ್ ಹತ್ರ ನಾನು ಇದು ಪಾತ್ರ ಮಾಡ್ತದೇನೆ ಅಂದಾಗ ನನಗೂ ಒಂದು ಸ್ವಲ್ಪ ಮುಜುಗರ ಇಲ್ಲಿರುತ್ತೆ ಸರ್. ಆಗ ಮೇಡಮ್ ಅವ್ರು ಹಂಗೇನಿಲ್ಲ ಸರ್, ಮಾಡಿ ಇದು ಪಾತ್ರ ನೀವೇನು ತಲೆ ಕಟ್ಸ್ಕೋಬೇಡಿ ಅಂತ ಹೇಳಿದ್ರು. ವರ್ಧನ್ ಸರ್ ಕೂಡ, ಬಾಲರಾಜ್ ವಾಡೆ ಸರ್ ಕೂಡ, ಮತ್ತು ಜೆ ಸರ್, ದೀಪಕ್ ಸರ್ ಅಂತೂ ಸಾರ್ ಲೊಡ್ಡು ಬರ್ಬೇಕು ಸರ್, ಲೊಡ್ಡು ಅಂತ ಹೇಳ್ತಾ ಇದ್ರು. ಪಾಪ ಅವರು ಅವ್ರು ತೆಗಿತಕ್ಕಂಥ ಶಾಟು ಲೊಡ್ಡಾಗಿರ್ಬೇಕು ಸರ್ ಅಂತ ಇದ್ರು. ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ನಾವು ಲೊಡ್ಡು ಕೊಟ್ಟಿದ್ದೀನೋ ಗೊತ್ತಿಲ್ಲ ಸರ್ ನನಗಂತ. ಸರ್ ಅವರು ತೆಗೆದ್ರಿಲ್ಲ ಸರ್, ಅದಲ್ಲ ಸರ್. ಈಗ ಯಾವ್ದಾದ್ರು ಇಟ್ಟಾಗ ಸರ್ ನಾನು ಆಕ್ಷನ್ ಸ್ವಲ್ಪ ಕಡಿಮೆ ಮಾಡಿದೆ ಸರ್, ಲೊಡ್ಡು ತರ ಬರ್ಬೇಕಂತ ಇದ್ರು ಅವ್ರು. ಅದನ್ನ ತುಂಬಿಸಿದಾಗ ಜನಗಳಿಗೆ ಸ್ವೀಟ್ ಸಿಕ್ಕಂಗ ಆಗುತ್ತೆ ಸರ್, ನೀವು ಹಂಗ್ ಮಾಡಿ ಅಂತ ಹೇಳ್ತಾ ಇದ್ರು. ಇಲ್ಲ ಸರ್, ಟಾಕಿಯಲ್ಲಿ ಆಗ್ಲಿ ಸರ್, ಆಕ್ಷನ್ ಅಲ್ಲಿ ಆಗ್ಲಿ ಸರ್, ಅದನ್ನ ಹೇಳ್ತಾ ಇದ್ರು ಸರ್. ತುಂಬಾ ಪ್ರೋತ್ಸಾಹ ಮಾಡಿದ್ರು ಸರ್ ಪಾಪ. ಮೊದಲಿಗೆ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ರೀಸೆಂಟಾಗಿ ಒಂದು 20 days ಬ್ಯಾಕ್ ಆ್ಯಕ್ಚುಲಿ ನಾವು ಟೀಸರ್ ನಿಮ್ಮನ್ನು ಮೀಟ್ ಮಾಡಿದ್ದು. ಸ್ವಲ್ಪ ಬೇಗನೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಇಷ್ಟು ಬೇಗ ರಿಲೀಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾವು, ಇಲ್ಲ ಇನ್ನೂ 1 month ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಅದಷ್ಟು ಆ್ಯಕ್ಚುಲಿ ತುಂಬ ಅರ್ಲಿ ಅನಿಸುತ್ತೆ ಮೀಟ್ ಮಾಡೋಕ್ಕಿದ್ದು. ಒಂದು 20 days ಮತ್ತೆ ತಿರ್ಗ ಪಟ್ಟ 20 days ಆಡಿ ನಾನು ಮಾತಾಡಿದ್ದೆ, ಒಂದು ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೆ ಅಂತೇಳಿ. ತುಂಬ ಭಾಳ ಖುಷಿ ಇದೆ ಒಂದು ಪಾತ್ರ ಮಾಡಿದ್ದಕ್ಕೆ. ಏನೋ ಒಂದು ಜಾತಿ ಮತ್ತು ಧರ್ಮನ ಎರಡನ್ನೂ ಮೀರಿದ್ದು ಪ್ರೀತಿ ಅಂತ ಹೇಳಕೊಟ್ಟಿರುವಂಥ ಒಂದು ಕಥೆ ಇದೆ. ಆ್ಯಕ್ಚುಲಿ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು, ಹೀರೋ ಆಗಿರ್ಬೋದು, ಪ್ರತಿಯೊಬ್ಬರು ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಿರ್ದೇಶಕರು ಹಾಗೆ ನನ್ನೆಲ್ಲ ಸ್ನೇಹಿತರು ಕಲಾವಿದರು. ದೀಪು ಆ್ಯಕ್ಚುಲಿ ಡಬ್ಬಿಂಗ್ ಮಾಡೋಕ್ಕೆ ಹೋದರೆ ನನ್ನ ವಾಯ್ಸೇ ಇರಲಿಲ್ಲ, ದೀಪದೇ ವಾಯ್ಸಿದ್ದು, ಕೂಗಾಟ ಚೀರಾಟ ಎಲ್ಲ ಆ ಥರ ಚೀರಾಡಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ದೀಪರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಭಾಳ ಇಷ್ಟ ಆಯ್ತು ನಂಗೆ ದೀಪ ಜೊತೆ ಕೆಲಸ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನಾವೇನು ಜಾಸ್ತಿ ಆ್ಯಕ್ಚುಲಿ ಎಲ್ಲರೂ ಜಾಸ್ತಿ ತುಂಬ ಮಾತಾಡಿದ್ದಾರೆ. ತುಂಬ ತಿರ್ಗಿ ಪದೇ ಅದನ್ನೇ ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ನಾವು ಆ್ಯಕ್ಚುಲಿ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ, ಇನ್ನೊಂದು ಸ್ವಲ್ಪ ದಿನ, ಐ ಥಿಂಕ್ ನೆಕ್ಸ್ಟ್ ಮಂತ್, ಇದೇ ಮಂತ್ ಅಲ್ಲ ಸಾರಿ ನೆಕ್ಸ್ಟ್ ಮಂತ್ 27 ರಿಲೀಸ್ ಆಗುತ್ತೆ ಸಿನಿಮಾ. ನೆಕ್ಸ್ಟ್ ಮಂತ್ ಪಕ್ಕ ಸಿನಿಮಾ ರಿಲೀಸ್ ಆಗುತ್ತೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ನಾವು ಯಾವಾಗಲೂ ನಿಮ್ಮ ಹತ್ರ ಕೇಳ್ಕೊಡೋದು, ಮೀಡಿಯಾದವ್ರ ಹತ್ರ, ಮಾಧ್ಯಮದವ್ರ ಹತ್ರ, ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನಮಗೆ. ಕನ್ನಡ ಚಿತ್ರರಂಗ ಅಂದ್ಕೊಂಡು ನಿಮ್ಮ ಮುಂದೆ ಯಾವಾಗಲೂ ಬಂದು ಮಾತಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಅದೇ ಎಲ್ರಿಗೂ ಗೊತ್ತಿರೋ ಥರ ನಂದು ತಾಜ್ ಮಹಲ್ ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ. ಆರ್ ಚಂದ್ರು ಅವ್ರದ್ದು ಫಸ್ಟು, ನಮ್ಮದು ಫಸ್ಟ್ ಸಿನಿಮಾ. ಅಲ್ಲಿಂದ ತಾಜ್ವರೆಗೂ ನೀವು ಇವಾಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೋಡ್ಬೋದು. ತಾಜ್ ಮಹಲ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಸಿನಿಮಾ ಅಂತ ಬರುತ್ತೆ ಫಸ್ಟು. ತಾಜ್ ಮಹಲ್ ಕನ್ನಡ ಸಿನಿಮಾ ಅಂತ ಸರ್ಚಸ್ ಜಾಸ್ತಿ. ಸೊ ಅದು ನಮ್ಮ ಕನ್ನಡ ಸಿನಿಮಾಗಿರೋ ತಾಕತ್ತು. ಅದೇ ನಿಟ್ಟಿನಲ್ಲಿ ತಾಜ್ ಕೂಡ ಹಿಟ್ ಆಗಲಿ. ಅವರು ಏನು ನಮ್ಮ ಹೀರೋ ಮತ್ತು ಪ್ರೊಡ್ಯೂಸರ್ ಸಿನಿಮಾಲಿ ಒದೆ ತಿಂದಿದ್ದಾರೋ ನಿಜವಾಗ್ಲೂ ಅದನ್ನು ಈ ಸಿನಿಮಾದ ಸಕ್ಸಸ್ಸಲ್ಲಿ ಮರೀಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಕತೆ ಮಾಡಿದ್ದೀವಿ. ತುಂಬ ಜನ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ನಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ, ಆ್ಯಸ್ ವೆಲ್ ಆಸ್ ಮೈ ಡೈರೆಕ್ಟರ್. ಥ್ಯಾಂಕ್ ಯು ಸರ್. ಅದು ನಮ್ಮ ತಂದೆಯವ್ರದ್ದು ಕದ್ದಿರೋದು ಸರ್. ನಾನು ಅದೇನಂದ್ರೆ ಯಾರಾದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಲೈಟಿಂಗ್ ಮಾಡಿ ಲಡ್ಡು ತರ ಕಾಣಿಸ್ತಾರೆ ಮಾಮ್ ಅಂತ ಹೇಳ್ತಾರೆ ಅವ್ರು. ಅದೊಂದು ನಾನು ಕಾಪಿ ಮಾಡಿದ್ದೀನಿ. ಹೇಳ್ಬೇಕು ಅಂದ್ರೆ ಸರ್ ಪೂರ್ತಿ A to Z ನಮ್ಮ ತಂದೆಯವ್ರದೇ ಸರ್. ಏನ್ ನೋಡಿದೀರಾ ನಮ್ಮ ತಂದೆಯವ್ರದೇನೆ ಕೆಲಸ. ಅಂದ್ರೆ ಅವರಿಂದಾನೇ ನಾನು ವಿದ್ಯೆ ಕಲ್ತಿದ್ದು. ಅವ್ರು ಬಿಟ್ರೆ KK ಸರ್ ಜೊತೆ ಹೋದೆ. KK ಸರ್ ಜೊತೆ ಹೋದ್ರೆ ಇನ್ನೊಂದು ಹೈದ್ರಾಬಾದಲ್ಲಿ ಒಂದು PC ವಿಂದ ಅವ್ರ ಜೊತೆ ಒಂದು 2 ಮೂವಿ ಮಾಡಿದೆ. ಅದೇ ತರ. ಸೊ ಎಲ್ಲ ಮೇಜರ್ ಪ್ಯಾಟರ್ನ್ ರೋಲ್ ನಮ್ಮ ತಂದೆಯವ್ರದ್ದು. ಬಸ್ ಈಗ 8 ಸಿನಿಮಾ ಇದೆ ಆನ್ಲೈನ್. 2 ರಿಲೀಸ್ ಆಗಿದೆ. ಕಿರಿಕ್ ಶಂಕರ ಲೂಸ್ ಮಾಲ್ ಅವ್ರದ್ದು, ಕಿಲಾಡಿ ಪೊಲೀಸ್ ಅಂತ ಹರೀಶ್ ರಾಜ್ ಅವ್ರದ್ದು. ಅದ್ ಬಿಟ್ರೆ ಸಾಯಿ ಪ್ರಕಾಶ್ ಅವ್ರ ಜೊತೆ ಒಂದ್ 2 ಆರ್ಟ್ ಮೂವಿ ಮಾಡಿದೀನಿ, ಅವಾರ್ಡ್ ಸಿನಿಮಾ. ಬಿಸಿ ಇದೀನಿ ಬಾಸ್, ಏನೋ ದೇವ್ರದೆ. ವರ್ಷಕ್ಕೆ 1-2-3 ಮೂವಿ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ನಮ್ದು ಮಾಮೂಲಿ ಬಿಸ್ನೆಸ್ ಸರ್. ರೈಟ್ ಆ ಥರ ಮಾಡೋಕ್ಕಾಗಲ್ಲ. ಆ ಕಾಲ ಇತ್ತು ಸರ್, ಅಪ್ಪನ ಕಾಲ 10 ದಿವಸ 15 ದಿವಸ ಇತ್ತು. ಬಟ್ ಇವಾಗ ಏನಂದ್ರೆ ಕ್ವಾಲಿಟಿ ಕೇಳ್ತಾರೆ ಅಂದ್ರೆ ಸ್ವಲ್ಪ ಅದು ಟೈಮ್ ಬೇಕು. ಅಂದ್ರೆ ಏನೇ ಆಗ್ಲಿ ಸರ್, ನಾನು ಪ್ರೊಡ್ಯೂಸರ್ ಫೇವರೇ. ಪ್ರೊಡ್ಯೂಸರ್ ಕೊಟ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಹಾ ಸರ್, ಅಯ್ಯೋ ಸರ್, ಅವ್ರ ಕ್ವಾಲಿಟಿ ಬಗ್ಗೆ ಅಂತ ಇಲ್ಲ ಸರ್. ಏನಂದ್ರೆ ಈಗ ಒಂಚೂರು ಚೇಂಜಸ್ ಇದೆ.
ಏನಂದ್ರೆ ಜನ ಹಾಗಾದ್ರೆ ಸರ್ ಯಾರು DOP ಅನ್ನೋದನ್ನ ಅಷ್ಟು ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ. ಈಗ ಯಾರು DOP ಅನ್ನೋ ಟೈಟಲ್ ಅದನ್ನೇ ಕೇಳೋದು DOP ಯಾರು. ಎಸ್, ಅದಕ್ಕೋಸ್ಕರ ನಮ್ಮ ಹೆಸರಾದ್ರು ಉಳಿಸ್ಬೇಕಲ್ಲ ಸರ್ ನಮ್ಮ ಸಿನಿಮಾಗೆ. ಸರ್ ಆ ಥರ ಅಣ್ಣ ಪ್ರೊಡ್ಯೂಸರ್ ಫೇವರ್ ಹೇಳ್ತೀರಾ? ಅವರು ಒಂದು ಎರಡು ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಅದು ಬಂದಿದೆ. ಏನ್ ಸರ್ ಏನಂತ ಬರ್ತಾ ಇದೆ ಸರ್. ಏನಕ್ಕೆ ಅಂದ್ರೆ ಕರೆಕ್ಟಾಗಿ ಪ್ರೊಡ್ಯೂಸರ್ ಕೇಳಿರೋಕ್ಕೆ ಮುಗಿಸ್ಕೊಡ್ತೀನಿ, ಡೈರೆಕ್ಟರ್ ಜೊತೆ ಫೇವರ್ ಆಗಿರ್ತೀನಿ, ಅದೊಂದೇ. ರಿಸ್ಕ್ ಬೇಡ ಸರ್. ಹೇಳ್ತಿದ್ದು ತುಂಬಾ ಈಸಿ ಸರ್ ಸಿನಿಮಾ. ಅಪ್ಪ ಹೇಳ್ತಾರಲ್ಲ ತುಂಬಾ ಈಸಿ ಸಿನಿಮಾ. ಒಂಚೂರು ಆ ಕಡೆ ಈ ಕಡೆ ಕರೆಕ್ಟಾಗಿ ಮಾಡ್ಬೇಕು ಸರ್. ಅವ್ರು ಒಂದು ಹೇಳ್ತಾರೆ ಸರ್, ಒಂದ್ 2 ನಿಮಿಷ ಹೇಳ್ಬಿಡ್ತೀನಿ. ಪ್ರೀ ಪ್ರೊಡಕ್ಷನ್ ಅಲ್ಲಿ ಒಂದು ಹೋಟ್ಲು ಬಿಲ್ ಎಷ್ಟು ಸರ್? 2,000 ರೂಪಾಯಿ. ಕರೆಕ್ಟಾ? ಅದೇ ನಾವು ಏನಾದ್ರು ಪ್ರೀ ಪ್ರೊಡಕ್ಷನ್ ರೆಡಿ ಆಗಿಲ್ಲ ಅಂದ್ರೆ 2.5 ಲಕ್ಷ ರೂಪಾಯಿ ಖರ್ಚು ಹೋಗುತ್ತೆ ಒಂದ್ ದಿವಸಕ್ಕೆ. 2.5 ಲಕ್ಷ ಮೀನಾ, 2,500 ರೂಪಾಯಿ ಮೀನಾ, ಅದು ಒಂದೇ ಅವ್ರು ಹೇಳೋದು ನನಗೆ. ನೀನ್ ಏನೇ ಮಾಡಿದ್ರು ಪ್ರೀ ಪ್ರೊಡಕ್ಷನ್ ಅಲ್ಲಿ ಮಾಡೋ, ಅಲ್ಲಿ ಸೆಟ್ ಗಳಲ್ಲಿ ಹೋಗ್ಬಿಟ್ಟು ನೀನ್ ಏನು ಮಾಡಕ್ ಹೋಗ್ಬೇಡ ಸರ್ಕಸ್ನ. ನೀನ್ ಇಲ್ಲಿ ಸರ್ಕಸ್ ಮಾಡಿ 2,500 ರೂಪಾಯಿ ಹೋಗುತ್ತಷ್ಟೇ. ಅಲ್ಲಿ 2.5 ಲಕ್ಷ 3 ಲಕ್ಷ ಹೋಗುತ್ತೆ. ಎಸ್ ಬಾಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನನ್ನ ಹೆಸರು ನಮ್ಮೂರು ಆಫ್ರಿಕಾ. ಸೊ ತಾಜ್ ಮೂವಿ ಸರ್ ಅವಕಾಶ ಕೊಟ್ಟಿದೆ. ತುಂಬ ಥ್ಯಾಂಕ್ಸ್ ರಜರತ್ನ ಸರ್, ರಜರತ್ ಸರ್, ವರ್ಧನ್ ಸರ್, ವಿಶೇಷ್ ಸರ್, ದೀಪಕ್ ಸರ್, ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡ ಅಭಿಮಾನಿ, ಕನ್ನಡ ಜಾಸ್ತಿ ಬರೋದು, ಸ್ವಲ್ಪ ಮಾತಾಡಿ. ಸೊ ಟೀಮ್ ತಾಜ್ ಲಾಸ್ಟ್ ಶೂಟಿಂಗ್ ಯಲಹಂಕ ಬಂದಿರು, ಅದಕ್ಕೆ ಮೀಟ್ ಮಾಡಿ ಆಮೇಲೆ ಸರ್ ಫೋನ್ ನಂಬರ್ ತಗೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಬಂದಿರು. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮೀಡಿಯಾ ತುಂಬ ಥ್ಯಾಂಕ್ಸ್ ಬಂದಿದ್ದಾರೆ. ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. नमाज सलाम अलैकुम कुल आम तुम बखैर नशकुरकुम बहादुर जय सर रजरत्न सर विजय सर विशेष सर दीपक सर मीडिया والجميع شكرا جزيلا. थैंक यू شكرا جزيلا. थैंक यू थैंक यू ತುಂಬ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಓಕೆ ಆಯ್ತು ಸರ್. ಓಕೆ ಆಂಕರ್ ಮೇಲೆ ಒಂದು ಹಾಡು ಹೇಳ್ಬಿಡಿ. ಪುಲಿಂಗ್ ರಾಜ್ಕುಮಾರ್ ಸರ್. ಕಾನದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡೆನು. ಕಾನದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈ ಕೊಟ್ಟು ಹೋದನು. ಆಕಾಶ ಮೇಲೆ ಇತ್ತನು ನಮ್ಮ ಶಿವ ಪಾತಾಳ ಕಲಕ ಬಿತ್ತನು. ಆಕಾಶ ಮೇಲೆ ಇತ್ತನು ನಮ್ಮ ಶಿವ ಪಾತಾಳ ಕಲಕ ಬಿತ್ತನು. ನಲುವೆ ಈ ಭೂಮಿಯಲ್ಲಿ ದೋಲಿಯಂತಿ ತೇಲಿ ಬಿತ್ತು. ಕಾನದಂತ ಶಿವ ಕಾನದಂತ ಮಾಯವಾಗನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಥ್ಯಾಂಕ್ ಯು. ಜೈ ಹಿಂದ್.